ಹೋಗ್ತಾ ಇರ್ತಾರೆ ಓಮ್ನಿ ಬೇಕು ವ್ಯಾಪಾರಕ್ಕೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಹತ್ರ ಒಂದ್ ಗಾಡಿ ಐತೆ ನೋಡಿ ಸರ್, ಬರೀ 75,000 ರೂಪಾಯಿ ಕೊಡ್ತೀನಿ ಸರ್. ಸರ್ 2 ಲಕ್ಷ ಕೊಡ್ತೀನಿ ಸರ್, ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. 2 ಲಕ್ಷ ಕೊಡ್ತೀನಿ ಸರ್. ಸೊ ಮಾಡ್ಲು ಓನರ್ಶಿಪ್ ಎಲ್ಲ ಕೇಳ್ಬೇಕಾದ್ರೆ ಸ್ಕ್ರೀನ್ ಮೇಲೆ ರನ್ನಿಂಗ್ ಡಾಕ್ಯುಮೆಂಟ್ ರನ್ನಿಂಗ್ ಐತೆ ಸರ್ ಎಲ್ಲ. ನಮ್ಮ ಡ್ರೈವರ್ಸ್ ತುಂಬಾ ಜನ ಬರ್ತಾ ಇದಾರೆ ನಮ್ಮ ಆಫೀಸ್ಗೆ, ಸರ್ ಎಲ್ಲೋ ಬೋಟ್ ಕೊಡಿ ಅಂತ ದುಡಿಯಕ್ಕೆ. ಈ ಗಾಡಿ ತಗೊಂಡ್ ಹೋಗಿ ಸರ್ 2.75 ಕೊಡ್ತೀನಿ ಸರ್. 1 ವರ್ಷ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ ಸರ್. ತುಂಬಾ ಜನ ಹುಡುಕ್ತಾ ಇರ್ತಾರಲ್ಲ ಸರ್, 2006 ಮಾಡಲ್ ಟಾಟಾ ಸುಮೋ ವಿಕ್ಟಾ ಸರ್ ಇದು. ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ ನೋಡಿ ಸರ್ ಹೊಸ ಕಂಡೀಷನ್ ಒರಿಜಿನಲ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ ಶಿಫ್ಟ್ ಅಂತ. ತುಂಬಾ ಜನ ಹುಡುಕ್ತಾರಲ್ಲ ಸರ್, CNG ಗಾಡಿ ಕೊಡಿ. ಯಾಕಂದ್ರೆ ಇವಾಗ ಶೋರೂಮ್ ಅಲ್ಲಿ ಬರ್ತಾ ಇರೋದು CNG ಅಲ್ಲ ಸರ್. ಪೋಲೋ ಬೇಕು ಅಂತ ನೋಡಿ ಸರ್. ಪೋಲೋ ಎಷ್ಟು ಟಾಟಾ ಜಸ್ಟ್ 2017-19 ಅಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಸಿಂಗಲ್ ಓನರ್ಶಿಪ್ ವಿತ್ CNG ಫಿಟೆಡ್. ಸರ್. ಸೊ ನೋಡಿ ಸರ್ 2.25 ಲಕ್ಷ ಹೇಳ್ತಾ ಇದೀನಿ, 2 ಲಕ್ಷ ಕೊಡ್ತೀನಿ ಸರ್. 2003 ಮಾಡಲ್ ಸರ್. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ನೀವು ಗಾಡಿ ಕಂಡೀಷನ್ ನೋಡಬಹುದು. 2 ಲಕ್ಷ ಕೊಡ್ತೀನಿ ಸರ್. ಹೇಳ್ತಾರಲ್ಲ ಸರ್ ಮಾರುತಿ ಗಾಡಿ ಸಿಡಾನ್ ನಲ್ಲಿ ಬೇಕು ಅಂದ್ರೆ, ಸಿಡಾನ್ ನನ್ನ ಹತ್ರ 3 ಐತೆ. ಸೊ ವೆಂಟೋ ಐತೆ 2 ಶಿಫ್ಟ್ ಐತೆ, ಅದೂನು ಡಿಸೈರ್, ಅದೂನು ಶಿಫ್ಟ್ ಡಿಸೈರ್ ಸರ್. ಇದಕ್ಕೆ ಸರ್ 240 ಕೊಡ್ತೀನಿ ಸರ್. 2010 ಮಾಡಲ್ 220 ಕೊಡ್ತೀನಿ ಸರ್. ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಒಳ್ಳೆ ಮೈಲೇಜ್ ಗಾಡಿ. ರೆನಾಲ್ಟ್ ಸ್ಕಾಲಾ ಒಂದು 325 ಕೇಳ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3 ಲಕ್ಷ ಕೊಡೋಣ. 380 ಕೊಡ್ತೀನಿ ಹೋಗಿ ಸರ್. 380 3,80,000 ಫೈನಲ್ ಆಗುತ್ತೆ ಸರ್. 375 ಕೊಡ್ತೀನಿ ಸರ್. 3,75,000 4 ಲಕ್ಷ ಕೋಟಿಂಗು 375. ಸೊ ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಒಂದು ಹೊಸ ಶೋರೂಮ್ ಬಂದಿದ್ದೀನಿ. ಸೊ ನಿಮಗೂ ತೋರಿಸೋಣ ಅಂತ. ಸೊ ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಕೊಡ್ತಿರೋದು. ಸೊ 75,000 ಓಮ್ನಿ ಸಿಗ್ತಾ ಇದೆ. ಸೊ ಸ್ಕಾರ್ಪಿಯೋ ಬೇಕಾದ್ರೆ 3 ಗಾಡಿ ಇದೆ, ಅದು ಬಜೆಟಲ್ಲಿ ಸಿಗ್ತಾ ಇದೆ. ಹಾಗೆ ನಿಮಗೆ ಒಳ್ಳೆ ವೆಹಿಕಲ್ ಕೇಳ್ತಿದ್ರೆ, ಒಂದು ಒಳ್ಳೆ ವೆಹಿಕಲ್ ತೋರಿಸ್ಬೇಕಾಗಿದ್ದಲ್ಲಿ ಕಸ್ಬಾ ಕಾರ್ಗೆ ಒಂದ್ಸರಿ ವಿಸಿಟ್ ಮಾಡ್ಬೇಕಂತಿದ್ರೆ ಕಸ್ಬಾ ಕಾರ್ಸ್ ಎಲ್ಲಿ ಬರುತ್ತೆ ಅಂತ ಸರ್ನೇ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸರ್ ನಿಮ್ಮ ಹೆಸರು? ಸರ್ ಲಿಯಾಕತ್ ಅಲಿ ಖಾನ್ ಅಂತ. ಸರ್ ಇವಾಗ ನಿಮ್ಮ ಶೋರೂಮ್ ಲೊಕೇಶನ್ ಬರೋದು ಸರ್? ಸರ್ ನಾಗರಬಾವಿ ಕನಕ ಭವನ ಆಪೋಸಿಟ್ ಸರ್. ಕನಕ ಭವನ ಐತೆ, ಅದ್ರ ಆಪೋಸಿಟ್ ನಮ್ಮ ಆಫೀಸ್. ಓಕೆ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದು ಸರ್? ನಾನು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ಆಫೀಸ್ ಮಾಡಿ ಒಂದು 7 ವರ್ಷ ಆಗಿದೆ ಸರ್. ಇವಾಗ ಹೊಸದಾಗಿ ಆಫೀಸ್ 7 ವರ್ಷ ಆಗಿದೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಟೈಮ್ ವಿಡಿಯೋ ಮಾಡಿಸಿದ್ದಾರೆ. ಸೊ ಪ್ರೈಸ್ ಬೇಸು ಮಾರ್ಕೆಟಲ್ಲಿ ಚೆಕ್ ಮಾಡಿಕೊಂಡು, ಸೊ NOC ವೆಹಿಕಲ್ಸ್ ಇವ್ರ ಹತ್ರ ಬರ್ತಾ ಇರುತ್ತೆ. ಸೊ ಅದೇ ಡಿಮ್ಯಾಂಡಿಂಗ್ ವೆಹಿಕಲ್ ಅಂತ ಹೇಳ್ತಾರೆ. ಸೊ ವಿಡಿಯೋಗೋಸ್ಕರ ಬರೀ ಕರ್ನಾಟಕ ವೆಹಿಕಲ್ ಕೂಡ ತರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಫೀಚರ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವ್ರ ಸಪೋರ್ಟು ನಿಮಗೆ ಏನೇನಿದೆ ಗಾಡಿಗಳು ನೋಡ್ಕೊಂಡು. ತುಂಬಾ ಜನ ಹೇಳ್ತಾರೆ ಸರ್ ಡೆಲ್ಲಿ ಗಾಡಿ ಚೆನ್ನಾಗಿರಲ್ಲ, ಅದೆಲ್ಲ ಸುಳ್ಳು ಮಾತು ಸರ್. ಬ್ಯಾಂಗ್ಳೂರಿಂದ ರೋಡ್ಸ್ ಎಲ್ಲ ಡೆಲ್ಲಿಯಲ್ಲಿ ತುಂಬಾ ಚೆನ್ನಾಗೈತೆ. ಮೇಂಟೆನೆನ್ಸ್ ಎಲ್ಲ ಡೆಲ್ಲಿಯಲ್ಲಿ ಚೆನ್ನಾಗೈತೆ. ಎಲ್ಲ ಗಾಡಿ ನಾವು ತರೋದೆಲ್ಲ ಸಿಂಗಲ್ ಓನರ್ ಗಾಡಿ, ಕಂಪನಿ ಗಾಡಿ ತರೋದು. ಯಾವ ತರದು ನಿಮ್ಗೆ ತೊಂದರೆ ಆಗಲ್ಲ, ಅದೆಲ್ಲ ನಮ್ ಜವಾಬ್ದಾರಿ. ನಿಮ್ಗೆಲ್ಲ KA ಮಾಡಿ ಎಲ್ಲ ಮಾಡಿ ಟ್ಯಾಕ್ಸ್ ಎಲ್ಲ ಕಟ್ಟಿ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ನಾವು ಕೊಡೋದು. ಅದು ಮೈಂಡ್ ಅಲ್ಲಿ ಆಗ್ಬಿಟ್ಟಿದ್ದಾರೆ ಸರ್ ತುಂಬಾ ಜನ. ಡೆಲ್ಲಿ ಗಾಡಿ ಚೆನ್ನಾಗಿಲ್ಲ, ಅದು ಎಲ್ಲ ಸುಳ್ಳು. ಗಾಡಿ ಎಲ್ಲ A1 ಕ್ಲಾಸ್ ಅಲ್ಲಿ ಇರುತ್ತೆ ಸರ್. A1 ಕ್ಲಾಸ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿರೋದು. ಹಾಗೆ ಶುರು ಮಾಡೋಣ. ಸೊ ಕತ್ಲಾಗ್ತಾ ಬಂತು ಅಂತ ಹೇಳಿ ಕತ್ಲಾಗಿದೆ. ಸೊ ಸ್ಟಾರ್ಟಿಂಗ್ ಪಿಕ್ ತಗೋತಾ ಇರೋದು. ಸೊ ಕಂಪ್ಲೀಟ್ ವಿಡಿಯೋ ನಿಮಗೆ ಮಧ್ಯಾಹ್ನ ತಗೊಂಡಿದೀವಿ. ಸೊ ಇವಾಗ ಕೆಲವೊಂದು ಗಾಡಿಗಳು ಬಂದಿಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಿ ಇವಾಗ ತಿಳಿಸ್ಕೊಡ್ತಿರೋದು. ಸೊ ಹಾಗೆ ಶುರು ಮಾಡೋಣ. ಹೌದು ಮಾಡೋಣ ಸರ್. ಸೊ ಫಸ್ಟ್ ಬೇಕಲ್ಲ ನಿಮಗೆ ಹೋಂಡಾ 820 ಆಸ್ಟಾ ವೇರಿಯಂಟ್ ಕೊಡ್ತಿದ್ರೆ ಹೇಳಿ ಸರ್. ಡೀಲ್ಸ್ ಸರ್ 2010 ಮಾಡಲ್, ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ಶಿಪ್ ಆಗಿದೆ. ಹಾ ಸರ್. 220 ಕೊಡ್ತೀನಿ ಸರ್. 220 ಕೊಡ್ತಿರೋದು. ಸೊ ಫೀಚರ್ ವೈಸ್ ಎಲ್ಲ ಗೊತ್ತಿರುತ್ತೆ. 4 ಡೋರ್ ಪವರ್ ಸ್ಟೇರಿಂಗು. ಸೊ ಅಲವಿಲ್ಸ್ ಆಗಿರಲಿ. ಸೊ ಫೀಚರ್ ವೈಸ್ ನೋಡ್ಕೋಬಹುದು ಯಾವ ರೀತಿ ಅಂತ. ಸೀಟ್ ಕವರ್ಸ್ ಎಲ್ಲ ಹೊಸದು. ಸೊ ಸೀಟ್ ಕವರ್ಸ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕೊಡಿರೋದೆ. ಸೊ ಸಿಸ್ಟಮ್ ಕೂಡ ನೋಡ್ಕೋಬಹುದು. ಶೋರೂಮ್ ಫಿಟೆಡ್ ಬರ್ತಾ ಐತೆ ನಿಮಗೆ. ಸರ್ 3 ಓನರ್ ಆಗಿದೆ ಅಂತ ಹೇಳ್ತಾರಲ್ಲ? ಹಾ ಸರ್. ಸೊ ಥರ್ಡ್ ಓನರ್ಶಿಪ್ ಆಗಿದೆ. ಸೊ ರೇರ್ ನಿಮಗೆ ಡಿಫಾಗ್ ಗ್ಲಾಸ್ ಮತ್ತು ರೇರ್ ವೈಫರ್. ಆಸ್ಟಾ ವೇರಿಯಂಟ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಅದು ಗೊತ್ತಿರುತ್ತೆ. ಸೊ ಡೆಡ್ ಲೈನ್ ಪ್ರೈಸ್ ಏನು ಹೇಳ್ತೀವಿ? 210 ಕೊಡ್ತೀನಿ ಸರ್. 210 ಕೊಡ್ತಾ ಇರೋದಾದ್ರೆ ಸೊ ಗಾಡಿ ನೀವು ನೋಡಿಕೊಂಡು ಪ್ರೈಸಿಂಗ್ ಇಂದ ಬೇಕಾದ್ರೆ ನೆಗೋಷಿಯೇಟ್ ಆಗುತ್ತೆ. ಸೊ ಥರ್ಡ್ ಓನರ್ಶಿಪ್ ಆದ್ರೂ ಕಂಪ್ನಿ ಮೇಂಟೆನೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ನೋಡ್ಕೊಳ್ಳಿ, ಬನ್ನಿ ಪ್ರೈಸಿಂಗಲ್ಲಿ ಮಾತಾಡ್ಕೊಂಡು ತಗೋಬೋದು. ಸೊ ಹಾಗೆ ನೆಕ್ಸ್ಟ್ ಸೆಡಾನ್ ವೆಹಿಕಲ್ ನೋಡ್ತಾ ಇದ್ರೆ ನಿಮಗೆ ರೆನಾಲ್ಟ್ ಸ್ಕಾಲಾ ಕೊಡ್ತಿದ್ದಾರೆ. ಸೊ ಅಲವಿಲ್ಸ್ ಆಗಲಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಸೊ ಫೀಚರ್ ವೈಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ 4 ಡೋರ್ ಪವರ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲು, ಹಾಗೆ ಶೋರೂಮ್ ಫಿಟೆಡ್ ಸಿಸ್ಟಮ್ ಆಗಿರಲಿ. ಸೊ ಪ್ರತಿಯೊಂದು ನೋಡ್ಕೋಬೋದು. ಆಫ್ಟರ್ ಮಾರ್ಕೆಟ್ ಅದರ ಪೋಸ್ಟಿಗೆ ಕೂಡ ಹಾಕೊಂಡಿದ್ದಾರೆ. ಸೊ ರೆನಾಲ್ಟ್ ಸ್ಕಾಲಾದಲ್ಲಿ ನಿಮ್ಗೆ 2 ಡಿಫಾಗ್ ಗ್ಲಾಸು. ಸೊ ಯಾವ ರೀತಿ ನೋಡ್ಕೋಬೋದು. ರೇರ್ ಪಾರ್ಕಿಂಗ್ ಸೆನ್ಸರ್ ಕೂಡ ಬರ್ತೈತೆ. RXL DCI. ಸೊ ಪ್ರೈಸಿಂಗ್ ವೈಸು ಮತ್ತು ಡೀಸೆಲ್ ವೇರಿಯಂಟ್ ಅಂತ ಗೊತ್ತಾಗಿದೆ. ಸ್ಕಾಲಾ ಏನು ಸರ್? ಒಳ್ಳೆ ಮೈಲೇಜ್ ಗಾಡಿ ಸರ್ ಇದು. ಒಳ್ಳೆ ಮೈಲೇಜ್ ಗಾಡಿ. ರೆನಾಲ್ಟ್ ಸ್ಕಾಲಾ ಒಂದು 325 ಕೇಳ್ತಾ ಇದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 3 ಲಕ್ಷ ಕೊಡೋಣ. 3,20,000 ಕೋಟಿಂಗು. ಸೆಕೆಂಡ್ ಓನರ್ಶಿಪ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ ಅಂತ. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ, ಒಳ್ಳೆ ಮೈಲೇಜ್ ಗಾಡಿ ಸರ್. ಸೊ ನೋಡ್ಕೋಬಹುದು ಯಾವ ಥರ ಡೆಂಟು ಸ್ಕ್ರಾಚ್ ಇಲ್ಲ. ಸೊ ಯಾವುದೇ ರೀತಿ ರೀಪೇಂಟ್ ಕೂಡ ಆಗಿಲ್ಲ. ಸೊ ಆಸ್ ಇಟ್ ಈಸ್ ಕಂಡೀಷನ್ ಯಾವ ರೀತಿ ಇದೆ ಅದೇ ರೀತಿ ಇದೆ. ಸೊ ನೀವು ಬೇಕಾದ್ರೆ ಮಾಡಿಸ್ಕೋಬೋದು, ಇಲ್ಲ ಮಾಡಿಸ್ಕೊಡ್ತಾರೆ.
ಸೊ ಹಾಗೆ ರೆನಾಲ್ಡ್ ಡಸ್ಟರ್ ನೋಡ್ಕೋಬಹುದು ಸರ್ 85 110 ಸರ್ ಇದು ಸರ್ 85 PS ಸರ್, ಒಳ್ಳೆ ಮೈಲೇಜ್ ಗಾಡಿ ಸರ್. ಒಳ್ಳೆ ಮೈಲೇಜ್ ಡೀಸೆಲ್ ವೇರಿಯಂಟ್ ಹಾ ಬರುತ್ತೆ ಡೀಸೆಲ್ ವೇರಿಯಂಟ್ ಸರ್, ಮ್ಯಾಗ್ ವೀಲ್ಸ್, ಓಕೆ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ನೋಡ್ಕೋಬಹುದು. LED ಸಿಸ್ಟಮ್. ಓಕೆ ಸೊ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸೊ ನಿಮಗೆ ನೋಡ್ಕೋಬಹುದು ಯಾವ ರೀತಿ ಇದೆ, ಕಂಡಿಷನ್ಸ್ ಎಲ್ಲ ಸಕ್ಕತ್ತಾಗಿದೆ. ಸೊ ರೇರ್ ನಿಮಗೆ ಅದೇ ರೀತಿ ಡಿಫಾಗ್ ಗ್ಲಾಸ್ ಬರ್ತಲ್ಲ, ರೇರ್ ವೇಫರ್ ಬರ್ತಲ್ಲ, ಮ್ಯಾಗ್ ವೀಲ್ಸ್, ಟೈರ್ಸ್, ಅಪೋಲ್ಸರಿ. ಓಕೆ ಸೊ ನೋಡ್ಕೋಬಹುದು. ಟೈರ್ಸ್ ಅಂತೂ 80% ಇದೆ. ಸೊ 4 ಡೋರ್ ಪವರ್ ಸ್ಟೇರಿಂಗು, ಆಫ್ಟರ್ ಮಾರ್ಕೆಟು, ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸೊ ಲೆದರ್ ಅಪೋಸ್ಟ್ರಿ, ನಿಮಗೆ ಫ್ಯಾಬ್ರಿಕ್ ಲೆದರ್ ಅಪೋಸ್ಟ್ರಿ ಬರ್ತಾ ಇದೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದನ್ನು ಕಿಲೋಮೀಟರ್ ಓಡಿ ಸರ್ ಇದು ಸರ್ 110 ಓಡಿದೆ ಸರ್. 1,10,000 ಓಡಿದೆ. ಜೆನ್ಯೂನ್ ಓಡಿದೆ ಅಲ್ಲ ಸರ್? ಜಿನಿನ್ ಸರ್. ಸರ್ ಏನು ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? 4 lakh ಹೇಳ್ತಾ ಇದ್ದೀನಿ ಸರ್. ಓಕೆ, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ಇನ್ನು ನೆಗೋಷಿಯೇಷನ್ ಆಗುತ್ತೆ ಆರಾಮಾಗಿ ಮಾಡೋಣ ಸರ್. ಓನರ್ಶಿಪ್ ಸರ್ ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ಶಿಪ್ ಆಗಿದೆ. ಹಾಂ ಸರ್. ಗಾಡಿ ಸೊ 4.25 ಎಲ್ಲ ಕಡೆ ನಡೀತಾ ಇದೆ. 4 ಲಕ್ಷ ಹೇಳ್ತಾ ಇದ್ರೆ ನಾನು ನೆಗೋಷಿಯೇಟ್ ಮಾಡ್ಕೊಡ್ತಿದ್ದೆ. ಮಾಡ್ಕೊಡ್ತೀನಿ ಸರ್. ಅದರೊಳಗೆ ಮಾಡ್ಕೊಡ್ತೀರಾ? ಹಾಂ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 380 ಕೊಡ್ತೀನಿ ಹೋಗಿ ಸರ್. 380 3,80,000ಕ್ಕೆ ಫೈನಲ್ ಆಗುತ್ತೆ ಅಂತ ಹೇಳ್ತಿರೋದು. ಬೇಗ ಬಂದು ಗಾಡಿ ನೋಡಿ. ಸೊ ಹಾಗೆ ಮಾರುತಿ ಸುಜುಕಿ ವ್ಯಾಗ್ನರ್ ಕೂಡ ಇದೆ ಇವರಲ್ಲಿ. ಸೊ ಹೇಳಿ ಸರ್ ಡೀಲ್ಸ್. ಸರ್ 2011 ಮಾಡಲ್ ಸರ್. ಪೆಟ್ರೋಲ್ ವಿತ್ CNG ಐತೆ ಗಾಡಿ. ಪೆಟ್ರೋಲ್ ವಿತ್ CNG. ಹಾಂ ಸರ್. ಸೊ ನೋಡ್ಕೋಬಹುದು ಆಫ್ಟರ್ ಮಾರ್ಕೆಟ್ CNG ಮಾಡಿಸಿರೋದು. ಓಕೆ. RC ಕಾರ್ಡಲ್ಲಿ ಎಲ್ಲ ಎಂಟ್ರಿ ಐತೆ ಸರ್. ಒಳ್ಳೆ ಮೈಲೇಜ್ 30 ಮೈಲೇಜ್ ಬರುತ್ತೆ. ಓಕೆ. ವ್ಯಾಗನಾರು ಸಿಂಗಲ್ ಓನರು VXI. ಸೊ ನೋಡ್ಕೋಬಹುದು ಯಾವ ರೀತಿ ಫೀಚರ್ ವೈಸ್ ಎಲ್ಲ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕೊಡ್ತಾರೆ. ಸೊ ಹಾಗೆ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಒಳ್ಳೆ ಮೈಲೇಜ್ ಗಾಡಿ ಸರ್. CNG ಬಾಗುತ್ತೆ ಈ ಗಾಡಿ ಅಂತ ಹೇಳ್ತಿರೋದು. CNG ಪ್ಲಸ್ ಪೆಟ್ರೋಲ್. CNG ವಿತ್ ಪೆಟ್ರೋಲ್. ಸೊ ಟೈರ್ಸ್ ಕಂಡೀಷನ್ ಕೂಡ ತೋರಿಸ್ಕೊಟ್ಟೆ ನಿಮಗೆ. ಸೊ ರೇರ್ ಡಿಫಾ ಗ್ಲಾಸ್ ಮತ್ತು ರೇರ್ ಫರೋ. ಸೊ ಕಂಡೀಷನ್ ಎಲ್ಲ ಈ ರೀತಿ ಇದೆ. ಸೊ ಕಂಪ್ಲೀಟ್ ರಿಫಾಬ್ ಆಗುತ್ತೆ. ಸೊ ಇವಾಗ ಮಾಡಿ ಎಲ್ಲ ರಬ್ಬಿಂಗ್ ಪಾಲಿಶ್ ಹಾಕಿ ಎಲ್ಲ ಕೊಡ್ತೀನಿ ಸರ್. ಓಕೆ, ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ 2.25 ಲಕ್ಷ ಹೇಳ್ತಾ ಇದ್ದೀನಿ. 2 ಲಕ್ಷ ಕೊಡ್ತೀನಿ ಸರ್. 2.25 ಲಕ್ಷ ಹೇಳ್ತಿರೋದು. 2 ಲಕ್ಷ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಕೊಡ್ತೀನಿ ಸರ್. ಸೊ ಓನರ್ಶಿಪ್ ಸರ್ ಸಿಂಗಲ್ ಓನರ್ಶಿಪ್ ವಿತ್ CNG ಫಿಟೆಡ್. ಹಾಂ ಸರ್. ಸೊ ನೋಡ್ಕೋಬಹುದು. ಸೊ ಫ್ರಂಟ್ ಲುಕ್ ನೋಡಿ ಯಾವ ರೀತಿ ಇದೆ ನೋಡ್ಕೋಬಹುದು. ಸೊ ಕಂಪ್ಲೀಟ್ ರಿಫಾಬ್ ಆದ್ಮೇಲೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಆಮೇಲೆ ತಿಳಿಸ್ಕೊಡ್ತಾರೆ. ಸೊ ಹಾಗೆ ನೀವು ಐಟನ್ ನೋಡ್ತಾ ಇದ್ರೆ ಗ್ರ್ಯಾಂಡ್ ಐಟನ್ ಕೂಡ ಇದೆ ನೋಡ್ಕೋಬಹುದು. ಯಾವ ರೀತಿ ಡೀಸೆಲ್ ಬಟನ್ ಸ್ಟಾರ್ಟ್ ಸರ್. ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಕೂಡ. ಪುಷ್ ಬಟನ್ ಸ್ಟಾರ್ಟ್. ಸೊ ಆಫ್ಟರ್ ಮಾರ್ಕೆಟ್ ಅಲಾಬಿಲ್ಸ್ ಕೂಡ ಹಾಕೊಂಡಿದ್ದಾರೆ. ಸೊ ಟೈರ್ಸ್ ಕಂಡೀಷನ್ ನೋಡ್ಕೋಬಹುದು ಒಂದು 70% ಐತೆ. ಸೊ ಇದ್ರಲ್ಲಿ ನಿಮಗೆ ಫೀಚರ್ ವೈಸ್ ಎಲ್ಲ ಯಾವ ರೀತಿ ಇರುತ್ತಂದರೆ ಸೊ ನೋಡ್ಕೋಬಹುದು 4 ಡೋರ್ ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟು. ಸೊ ಹಾಗೆ ಮೌಂಟ್ ಕಂಟ್ರೋಲ್ ಕೂಡ ಬರ್ತಾ ಇದೆ. ಶೋರೂಮ್ ಫಿಟೆಡ್ ಸಿಸ್ಟಮ್ ಕೂಡ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಸ್ಟ್ರಿ. ಸರ್ ಎಷ್ಟು ಹೊಡಿದೆ ಸರ್ ಇದು ಕಿಲೋಮೀಟ್ರು? ಸರ್ 86,000 ಓಡಿದೆ ಸರ್. 86,000 ಮಾತ್ರ ಓಡಿದೆ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಓನರಲ್ಲಿ ಐತೆ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಬರ್ತಾರೆ ಅದು. ಸರ್ ಏನು ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ 375 ಕೊಡ್ತೀನಿ ಸರ್. 3,75,000ಕ್ಕೆ 4 ಲಕ್ಷ ಕೋಟಿಂಗು 175 ಕೊಡ್ತೀನಿ ಸರ್. ಸೊ ನೋಡ್ಕೋಬಹುದು. ಒಳ್ಳೆ ಮೈಲೇಜ್ ಗಾಡಿ ಸರ್. ಹಾಂ ಸೆಕೆಂಡ್ ಓನರು. ಬಟನ್ ಸ್ಟಾರ್ಟ್, 2 ಬೀಗ ಐತೆ, ಮ್ಯಾಗ್ ವೀಲ್ಸ್ ಐತೆ, ಸಿಸ್ಟಮ್ ಐತೆ, ಎಲ್ಲ ಐತೆ, ಎಲ್ಲ ಹೊಸ ಸೀಟ್ ಕವರ್ಸ್ ಐತೆ. ಓಕೆ. ಸೊ 375 ಕ್ಲೋಸ್ ಮಾಡ್ತಿದ್ದಾರೆ. ಬೇಗ ಬನ್ನಿ. ಹಾಗೆ ನಿಮ್ಗೆ ಗ್ರ್ಯಾಂಡ್ ಐಟನ್ ತೋರಿಸಿದಾಯ್ತು. ಇವಾಗ ಐಟನ್ ತೋರಿಸ್ತಿರೋದು ಸರ್ 2010 ಮಾಡಲು. ಓಕೆ. 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಮ್ಯಾಗ್ನಾ. ಮ್ಯಾಗ್ನಾ 4 ಹೊಸ ಟೈರ್ಸ್ ಐತೆ. ಓಕೆ. ಸೊ ಒಳಗಡೆ ಸೀಟ್ ಕವರ್ಸ್ ಎಲ್ಲ ಇಂಟೀರಿಯರ್ ಎಲ್ಲ ನೋಡಬಹುದು ನೀವು. ನೋಡ್ಕೋಬಹುದು. ತುಂಬಾ ಚೆನ್ನಾಗೈತೆ ಸರ್. ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ಗಾಡಿ ಸರ್. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಹಾಗೆ ನೋಡ್ಕೋಬಹುದು. ಟೈರ್ಸ್ ಎಲ್ಲ ನಿಮಗೆ ಡೆಲಿವರಿ ಕೊಡುವಾಗ ಎಲ್ಲ ಫ್ರೆಶ್ ಆಗಿ ನಾವು ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕಿ ಕೊಡ್ತೀವಿ ಸರ್. ಓಕೆ. ಆ ತರ ನಿಂತಿದೆ ಅಂತ ತಿಳ್ಕೊಳ್ಬೇಡಿ. ಓಕೆ. ಕಸ್ಟಮರ್ ಬಂದ್ರೆ ಏನ್ ಸರ್ವಿಸ್ ಕೊಡ್ಬೇಕು ಅವ್ರಿಗೆ ಕೊಡೋಣ. ಕಸ್ಟಮರ್ಗೆ ಫುಲ್ ಯಾವ ರೀತಿ ಕ್ಲಿಯರ್ ಆಗಿ ಇರಬೇಕು ಕ್ಲೀನ್ ಆಗಿ ಮಾಡ್ಕೊಟ್ಟು ಸರ್ವಿಸ್ ಕೂಡ ಮಾಡ್ಕೊಟ್ಟು ವಿತ್ ರಬ್ಬಿಂಗ್ ಪಾಲಿಶ್ ಸಮೇತ ಮಾಡ್ಕೊಟ್ಟು ಗಾಡಿ ಕೊಡ್ತಿದ್ದಾರೆ. ಎಷ್ಟು ಹೇಳ್ತೀರಿ ಸರ್ ಇದಕ್ಕೆ? ಸರ್ 240 ಕೊಡ್ತೀನಿ ಸರ್. 2010 ಮಾಡಲ್. 2,40,000ಕ್ಕೆ. ಸೊ 2,40,000 ಹೋಗಿ ಸರ್. ನಿಮ್ಮ ಚಾನಲ್ ಇಂದ ಬಂದ್ರೆ 230 ಕೊಡ್ತೀನಿ ಸರ್. ಸೊ 2,30,000ಕ್ಕೆ ನೋಡ್ಕೊಂಡು ಈ ರೀತಿ ಎಲ್ಲ ಟ್ರಾನ್ಸ್ಫರ್ ಎಲ್ಲ ನಾವೇ ಮಾಡ್ಕೊಡೋಣ ಸರ್. ಓಕೆ. ಟ್ರಾನ್ಸ್ಫರ್ ಚಾನಲ್ ಕಡೆಯಿಂದ ಬಂದ್ರೆ ಟ್ರಾನ್ಸ್ಫರ್ ಇನ್ಕ್ಲೂಡ್ ಸಮೇತ ಇನ್ಕ್ಲೂಡಿಂಗ್ ಹೋಗಿ ಸರ್. ಓಕೆ. ಓಕೆ. ಹಾಗೆ ಮಹೇಂದ್ರ ಸ್ಕಾರ್ಪಿಯೋ ಅನ್ನೋರಿಗೆ ಒಂದು ಒಳ್ಳೆಯ ಸ್ಕಾರ್ಪಿಯೋ ಕೂಡ ಬಂದಿದೆ. ಫ್ರಂಟ್ ನೋಡ್ಕೋಬಹುದು. ಸೊ ಹೆಡ್ಲೈಟ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಸೊ ಯಾವ ರೀತಿ ನೋಡ್ಕೋಬಹುದು. ಶೋರೂಮ್ ಫಿಟರ್ ಎಲ್ಲ ವೀಲ್ಸ್ ಆಗಿರಲಿ. ಸೊ 4 ಡೋರ್ ಪವರ್ ಸ್ಟೇರಿಂಗು. ಸೊ ಇದ್ರಲ್ಲಿ ಬರಲ್ಲ. ಸೊ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಪವರ್ ವಿಂಡೋಸ್ ಯಾವುದೇ ರೀತಿ ಬರ್ತಲ್ಲ. ಸೊ ಸಿಸ್ಟಮು ಆಫ್ಟರ್ ಮಾರ್ಕೆಟು ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸೊ ಟೈರ್ಸ್ ಕಂಡೀಷನ್ ಮಾತ್ರ ಒಂದು 30% ಐತೆ. ಸೊ ಆಸ್ ಇಟ್ ಈಸ್ ಕಂಡೀಷನ್ ಏನು ಕೊಡ್ತೀರಾ ಸರ್ ಪ್ರೈಸಿಂಗು? ಸರ್ 2 ಲಕ್ಷ ಕೊಡ್ತೀನಿ ಸರ್. ಯಾರು ಕೊಡಲ್ಲ ಮಾರ್ಕೆಟಲ್ಲಿ. 2 ಲಕ್ಷಕ್ಕೆ 2 ಲಕ್ಷ ಕೊಡ್ತೀನಿ ಸರ್. ಸೊ ಮಾಡ್ಲು ಓನರ್ಶಿಪ್ ಎಲ್ಲ ಕೇಳ್ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ರನ್ನಿಂಗ್ ಡಾಕ್ಯುಮೆಂಟ್ ರನ್ನಿಂಗ್ ಐತೆ ಸರ್ ಎಲ್ಲ. ಓಕೆ. FC ರನ್ನಿಂಗ್ ಐತೆ, ಇನ್ಶೂರೆನ್ಸ್ ರನ್ನಿಂಗ್ ಐತೆ, ಎಲ್ಲ ರನ್ನಿಂಗ್ ಐತೆ ಸರ್. ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ನಿಮಗೆ ಸ್ವಿಫ್ಟ್ ಡಿಸೈರ್ ನೋಡ್ಕೋಬಹುದು ಯಾವ ರೀತಿ ಇದೆ ಅಂತ. ಸರ್ ಹೇಳಿ ಸರ್ ಡೀಲ್ಸ್ ಇದ್ರ ಬಗ್ಗೆ. ಸರ್ 2009 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಸೆಕೆಂಡ್. ಸೊ ನೋಡ್ಕೋಬಹುದು 2009 ಟೈರ್ ಎಲ್ಲ ಹೊಸ ಕಂಡೀಷನ್ ಅಲ್ಲಿ ಐತೆ ಸರ್. ಓಕೆ. ಇಂಟೀರಿಯರ್ ನಿಮಗೆ ಆಕ್ಸಿಡೆಂಟ್ ಫ್ರೀ ಗಾಡಿ ಸರ್. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನೋಡ್ಕೋಬಹುದು. ಸೊ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು. ಸೊ 4 ಡೋರ್ ಪವರ್ ಸ್ಟೇರಿಂಗ್. VXI ಸರ್ ಇದು. VXI. ಪೆಟ್ರೋಲ್ ವರ್ಷನ್.
ಸೊ ಪ್ರೈಸ್ ವೈಸ್ ಏನ್ ಹೇಳ್ತೀರಾ ಸರ್? ತುಂಬಾ ಜನ ಹುಡುಕ್ತಾ ಇರ್ತಾರಲ್ಲ ಸರ್ ಮಾರುತಿ ಗಾಡಿ ಸಿಡಾನ್ ನಲ್ಲಿ ಬೇಕು ಅಂದ್ರೆ, ಸಿಡಾನ್ದು ನನ್ನ ಹತ್ರ 3 ಐತೆ. ಸೊ ವೆಂಟೋ ಐತೆ, 2 ಶಿಫ್ಟ್ ಐತೆ, ಅದೂನು ಶಿಫ್ಟ್ ಡಿಸೈರು, ಇದು ವೆಂಟೋ. ಓಕೆ, ಸೊ ವೆಂಟೋ ನೋಡ್ಕೋಬಹುದು ಯಾವ ರೀತಿ ನೋಡಿ ಸರ್. ಸೊ ಸಿಂಗಲ್ ಓನರ್ ಸರ್, ಇದು ಸಿಂಗಲ್ ಓನರ್ ವೆಂಟರ್ ಸಿಂಗಲ್ ಓನರ್, ಬರೀ 60,000 ಲೇಡೀಸ್ ಹೆಸರು ಮೇಲೆ ಇರೋದು. ಶೋರೂಮ್ ರಿಕಾರ್ಡೆಡ್ 60,000 ಓಡಿದೆ ಅಷ್ಟೇ. 60,000 ಪೆಟ್ರೋಲ್ ವರ್ಷನ್ ಸರ್. ಪೆಟ್ರೋಲ್ ವರ್ಷನ್ 4 ಡೋರ್ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗು. ಹಾ ಸರ್. ಸೊ ಡ್ಯುಯಲ್ ಡೋರ್ ಪವರ್ ವಿಂಡೋ ಬರ್ತಾ ಇದೆ, ಪವರ್ ಸ್ಟೀರಿಂಗ್, 4 ಟೈರ್ ಹೊಸದು ಸರ್. ಓಕೆ. ಸೊ ಲೆದರ್ ಅಪ್ಪಸ್ಟಿಕ್ ಕೂಡ ನೋಡ್ಕೋಬಹುದು, ಆಫ್ಟರ್ ಮಾರ್ಕೆಟ್ ಲೆದರ್ ಅಪ್ಪಸ್ಟಿಕ್ ಕೂಡ ಹಾಕೊಟ್ಟಿದ್ದಾರೆ. ಸೊ ರೇರ್ ನಿಮಗೆ ಡಿಫವರ್ ಬರ್ತಾ ಐತೆ. ಸೊ ಇದು ಬಂದು ನಿಮಗೆ ಕಂಫರ್ಟ್ ಲೈನು, ಐಲೈನ್ ಅಲ್ಲ ಕಂಫರ್ಟ್ ಲೈನು. ಏನು ಹೇಳ್ತೀರಿ ಸರ್ ಇದಕ್ಕೆ? ಸರ್ 275 ಕೊಡ್ಬಿಡ್ತೀನಿ ಸರ್. ಸೊ 2,75,000ಕ್ಕೆ ಸಿಂಗಲ್ ಓನರ್, 3.5 ವ್ಯಾಲ್ಯೂ ಐತೆ ಸರ್. ಸಿಂಗಲ್ ಓನರು. ಓಕೆ. 60,000 ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಓಕೆ, 60,000 ಶೋರೂಮ್ ಹೋಗ್ಸ್ಕೊಂಡು ನೀವು ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದು ಗಾಡಿ ಬೈ ಮಾಡಬಹುದು. ಒರಿಜಿನಲ್ ಗಾಡಿ ಸರ್. ಸೊ ಹಾಗೆ ಆಮೇಲೆ ಇದೆ ಡಿಸೈರ್, ಸೇಮ್ ಸರ್ ಡಿಸೈರು. ಓಕೆ. 2009 ಮಾಡಲು, ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ. 5 ವರ್ಷ FC ಸಿಗುತ್ತೆ, 1 ವರ್ಷ ಫ್ರೆಶ್ ಇನ್ಶೂರೆನ್ಸ್ ಸಿಗುತ್ತೆ. ಓಕೆ. ಸಿಂಗಲ್ ಓನರ್ ಅಲ್ಲಿ. ಓಕೆ. ಸೊ 3 ಸಿಂಗಲ್ ಓನರ್ ಅಂತ ಹೇಳ್ತಾರದು. 4 ಟೈರ್ ಇದನ್ನು ನೋಡಿ ಸರ್, 90% ಟೈರ್ಸ್ ಐತೆ ಸರ್. ಸೊ 90% ಟೈರ್ಸ್ ಐತೆ. ಇಂಟೀರಿಯರ್ ವೈಸ್ ನೋಡಿ ತುಂಬಾ ಚೆನ್ನಾಗೈತೆ. ಸೊ ಸೀಟ್ ಕಂಡೀಷನ್ ಆಗ್ಲಿ, ಸೊ ಬಾಡಿ ಲೈನ್ ಆಗ್ಲಿ, ಪ್ರತಿ ಒಂದು ಒರಿಜಿನಲ್ ಗಾಡಿ ಸರ್ ಹೇಳ್ತಾರದು. ಸೊ ನೋಡ್ಕೋಬಹುದು, ಏನು ಎಕ್ಸ್ಚೇಂಜ್ ಆಗಿಲ್ಲ. ಸೊ ರೇರ್ ಕೂಡ ನೋಡಿಸ್ತಾ ಇದೀನಿ. VX ನ ಪೆಟ್ರೋಲ್ ವೇರಿಯಂಟ್ ಬರ್ತಾ ಇದೆ. ಸರ್ ಏನ್ ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ 275 ಹೇಳ್ತಾ ಇದ್ದೀನಿ ಸರ್. ಓಕೆ, 2,75,000 ಆನ್ ಟೇಬಲ್ ನೆಗೋಷಿಯೇಷನ್ ಇದೆ, ಕೊಟ್ಬಿಡ್ತೀನಿ. ಆನ್ ಟೇಬಲ್ ಬಂದ್ರೆ ಇನ್ನ ಕಮ್ಮಿ ಮಾಡ್ಕೊಡ್ತೀನಿ, ಕಮ್ಮಿ ಮಾಡ್ಕೊಡೋಣ ಅಂತ ಹೇಳ್ತಿರೋದು. ಸೊ ಶಿಫ್ಟ್ ಡಿಸೈರ್ ಯಾವ್ದೇ ತಗೊಳ್ಳಿ 2,75,000. 2,75,000 ಹೇಳ್ತಾ ಇದ್ದೀನಿ. ನಿಮ್ ಚಾನಲ್ ಕಡೆ ಬಂದ್ರೆ ಅಂದ್ರೆ ಒಂದು 10,000 ರೂಪಾಯಿ ಕಮ್ಮಿ ಕೊಡೋಣ, ಇನ್ನೊಂದು 10,000 ರೂಪಾಯಿ ಕಡಿಮೆ ಕೊಡೋಣ ಅಂತ. ಒರಿಜಿನಲ್ ಗಾಡಿ ಸರ್. ಹೋಗ್ತಾ ಇರ್ತಾರೆ ಓಮ್ನಿ ಬೇಕು ವ್ಯಾಪಾರಕ್ಕೆ ಅದಕ್ಕೆ ಇದಕ್ಕೆ ಅಂತ. ನಮ್ಮ ಹತ್ರ ಒಂದ್ ಗಾಡಿ ಐತೆ ನೋಡಿ ಸರ್, ಬರೀ 75,000 ರೂಪಾಯಿ ಕೊಡ್ತೀನಿ ಸರ್. ಯಾರು ಕೊಡಲ್ಲ. ಓಮ್ನಿ? ಹಾ ಸರ್, ಓಮ್ನಿ 2007 ಮಾಡಲ್, 4 ಓನರ್ ಆಗಿದ್ದಾರೆ. 75,000 ಕೊಡ್ತೀನಿ ಸರ್. ಯಾರಾದ್ರೂ ಬಂದು ತಗೊಂಡೋಗ್ಲಿ. LPG ಒರಿಜಿನಲ್ ಗಾಡಿ, LPG ಫಿಟೆಡ್ ಓಮ್ನಿ ಯಾರನ್ನ ಹುಡುಕ್ತಾ ಇದ್ರೆ, ಸೊ ದುಡಿಯೋರ್ಗಾಗ್ಲಿ ಒಂದು ಹೋಟ್ಲು ಮಾಡೋರ್ಗಾಗ್ಲಿ ಕಮ್ಮಿ ಬಜೆಟ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರೆ 75,000ಕ್ಕೆ ಆಗೋಗುತ್ತೆ ಗಾಡಿ. ಸೊ ಕಂಡೀಷನ್ ವೈಸ್ ಎಲ್ಲ ಈ ರೀತಿ ಇದೆ. ಸೊ ನೀವು ತಗೊಂಡು ಕಟ್ಟಾರ ಮಾಡಿಸ್ಕೊಂಡು ಏನಾದ್ರು ಮಾಡ್ಕೊಳ್ಳಿ ಸರ್. ಏನಾರ ಮಾಡ್ಕೊಳ್ಳಿ. 75,000 ಡಾಕ್ಯುಮೆಂಟ್ ಸಮೇತ ಕೊಟ್ಬಿಡ್ತೀನಿ. ಓಮ್ನಿ ತೋರಿಸಿದೆ ನಿಮ್ಗೆ, ಬನ್ನಿ ಸರ್. ಇವಾಗ ನಮ್ಮ ಡ್ರೈವರ್ಸ್ ತುಂಬಾ ಜನ ಬರ್ತಾ ಇದಾರೆ ನಮ್ಮ ಆಫೀಸ್ಗೆ. ಸರ್ ಎಲ್ಲೋ ಬೋಟ್ ಕೊಡಿ ಅಂತ ದುಡಿಯಕ್ಕೆ. ಈ ಗಾಡಿ ತಗೊಂಡೋಗಿ ಸರ್, 275 ಕೊಡ್ತೀನಿ ಸರ್. 1 ವರ್ಷ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ ಸರ್. 1 ವರ್ಷ ಡಾಕ್ಯುಮೆಂಟ್ ಕೂಡ ಮಾಡ್ಕೊಡ್ತೀನಿ. ಪ್ಯಾನಿಕ್ ಬಟನ್ ಎಲ್ಲ ಹಾಕ್ಸಿ 1 ವರ್ಷ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ. ಹೊಸ ಟೈರ್ಸ್ 275 ಕೊಡ್ತೀನಿ ಸರ್. ಸೊ ಹೊಸ ಸೀಟ್ ಕವರ್ ಯಾರು ಕೊಡಲ್ಲ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಫಿಟ್ ಮಾಡ್ಕೊಡ್ಬಿಡೋಣ, ಕೊಡೋಣ ಹೋಗಿ ಸರ್, ಕೊಡೋಣ ಹೋಗಿ ಮಾಡ್ಕೊಬಿಡೋಣ. ನೋಡ್ಕೋಬಹುದು. ಸೊ ಪೈನರ್ ಸಿಸ್ಟಮ್ ಐತೆ. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಫಿಟ್ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ. 3rd ಓನರ್ ಆಗಿದೆ. 1 ವರ್ಷ ಫ್ರೆಶ್ ಆಗಿ ಡಾಕ್ಯುಮೆಂಟ್ ಕೊಡ್ತೀನಿ. ನಮ್ಮ ಬಡವ್ರ ಫ್ರೆಂಡ್ಸ್ ಆರಾಮಾಗಿ 1 ವರ್ಷ ದುಡಿಬಹುದು. 1 ವರ್ಷ ಆರಾಮಾಗಿ ದುಡಿಬಹುದು. ಸೊ 2,75,000 ರೂಪಾಯಿ ಕೊಡ್ತೀನಿ ಸರ್. ಆನ್ ಟೇಬಲ್ ಏನೋ ನೆಗೋಷಿಯೇಟ್ ಏನಿದೆಯಾ? ಏನಾದ್ರು ಮಾಡೋಣ ಹೋಗಿ ಸರ್ ಅಂತ ಹೇಳ್ತಿರೋದು. ಸೊ ಆಂಡ್ರಾಯ್ಡ್ ಸಿಸ್ಟಮ್ ನಮ್ಮ ಡ್ರೈವರ್ಸ್ಗೆ ಮಾಡೋಣ. ಸೊ ದುಡಿಯೋರ್ಗೆ ಒಳ್ಳೆ ಗಾಡಿ ಕೊಡ್ತಿರೋದು. ಸೊ ಟೈರ್ಸ್ ಎಲ್ಲ ಹೊಸದಾಗಿ ಕೊಟ್ಟಿದ್ದಾರೆ. ದುಡಿಯೋರಿಗೆ 1 ವರ್ಷ ಟ್ಯಾಕ್ಸ್ ಕೂಡ ಕಟ್ಕೊಡ್ತಾ ಇದ್ದೀರಾ. ಟ್ಯಾಕ್ಸು FC ಎಲ್ಲ ಮಾಡಿಸ್ಕೊಡ್ತೀನಿ. ಓಕೆ. ಸೊ ಹಾಗೆ ಇನ್ನೊಂದು ಸ್ಕಾರ್ಪಿಯೋ ಕೂಡ ಇದೆ ಕಸ್ಬಕಾರಲ್ಲಿ. ಹೇಳಿ ಸರ್. ಸರ್ 2003 ಮಾಡಲ್ ಸರ್. ಓಕೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ಸರ್. ನೀವು ಗಾಡಿ ಕಂಡೀಷನ್ ನೋಡಬಹುದು. ಓಕೆ. 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಕೊಡ್ತಾರದ? ಸೊ ನೋಡ್ಕೋಬಹುದು. 2 ಲಕ್ಷದಲ್ಲಿ ನಿಮಗೆ ಗಾಡಿ ಇಂಟೀರಿಯರ್ ವೈಸ್ ಎಲ್ಲ ಚೆನ್ನಾಗಿದೆ ಸರ್. ಡೀಸೆಲ್ ತುಂಬಾ ಚೆನ್ನಾಗಿದೆ ಸರ್. ರನ್ನಿಂಗ್ ಎಲ್ಲ ಓಡಿಸಿ ನೋಡ್ಬಿಟ್ಟು ತಗೊಂಡೋಗ್ಲಿ. ಓಕೆ, ಓಡಿಸಿ ನೋಡಿ ಆಮೇಲೆ ನನ್ನ ಹತ್ರ 3 ಐತೆ ಸರ್. ಸ್ಕಾರ್ಪಿಯೋ 3 ಸ್ಕಾರ್ಪಿಯೋ ಐತೆ ಅಂತ ಹೇಳ್ತಿರೋದು. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ ಪೈನಿಯರ್. ಸೊ ಸೀಟ್ಸ್ ಆಗಲಿ ಮತ್ತೆ ಬಾಡಿ ಲೈನ್ ಆಗಲಿ, ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರ ಪ್ರೊವೈಡ್ ಮಾಡ್ತಿರೋದು. ಸೊ 2 ಲಕ್ಷ ಬಜೆಟ್ ಅಲ್ಲಿ ಏನಂದ್ರೆ ಸ್ಕಾರ್ಪಿಯೋ ಕೊಡ್ತೀನಿ ಸರ್. 7 ಜನ ಆರಾಮಾಗಿ ಹೋಗ್ಬೋದು ಸರ್. 7 ಜನ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಕೊಡ್ತಿದ್ರೆ ಕಸ್ಬಕಾರ ಕಡೆಯಿಂದ ಬಂದು ಗಾಡಿ ನೋಡಿ, ಗಾಡಿ ಓಡಿಸೋ ಆಮೇಲೆ ಕಾಸು ತಗೊಳ್ಳಿ ಅಂತ ಹೇಳ್ತಾರೆ. ಆಯ್ತು ಸರ್. ಸೊ ಹಾಗೆ ಮಾರುತಿ ಸುಜುಕಿ ಶಿಫ್ಟ್. ಈ ಶಿಫ್ಟ್ ಒಂದಿಷ್ಟಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ ಶಿಫ್ಟ್ ಅಂತ. ತುಂಬಾ ಜನ ಹುಡುಕ್ತಾರಲ್ಲ ಸರ್, CNG ಗಾಡಿ ಕೊಡಿ. ಯಾಕಂದ್ರೆ ಇವಾಗ ಶೋರೂಮ್ ಅಲ್ಲಿ ಎಲ್ಲ ಬರ್ತಾ ಇರೋದು CNG ಬಗ್ಗೆ ನಮ್ ಜನರಿಗೆ ಗೊತ್ತಿಲ್ಲ. 30 ಮೈಲೇಜ್ ಬರುತ್ತೆ ಸರ್. ಇದು 30 CNG ಅಲ್ಲಿ ಪರ್ ಕೆಜಿಗೆ 30 ಬರುತ್ತೆ. 80 ರೂಪಾಯಿ ಹಾಕ್ಸಿದ್ರೆ 30 ಮೈಲೇಜ್ ಬರುತ್ತೆ ಸರ್. ಬನ್ನಿ ಸರ್. 2009 ಮಾಡಲು, ಫ್ರೆಶ್ ಇನ್ಶೂರೆನ್ಸ್ ಮಾಡಿ, ಫ್ರೆಶ್ FC ಮಾಡಿ ಕೊಡ್ತೀನಿ ಸರ್. 3rd ಓನರ್ ಆಗಿದೆ. 225 ಕೊಡ್ತೀನಿ ಹೋಗಿ ಸರ್. CNG ಜೊತೆಗೆ 50,000 ರೂಪಾಯಿ ಬೇಕು CNG ಹಾಕ್ಸಕ್ಕೆ. 50,000 ಬೇಕು CNG ಫಿಟ್ ಮಾಡಕ್ಕೆ. ಸೊ ನೋಡ್ಕೋಬಹುದು. ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, 4 ಪವರ್ ವಿಂಡೋ. ಸೊ ನೋಡ್ಕೋಬಹುದು. ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ ಆಫ್ಟರ್ ಮಾರ್ಕೆಟ್. ಸೊ ಸೀಟ್ ಕಂಡೀಷನ್ ಕೂಡ ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಆಫ್ಟರ್ ಮಾರ್ಕೆಟ್ ದದರ ಅಪ್ಪಷ್ಟು ಐತೆ. ಸೊ ವಿತ್ CNG ಫಿಟೆಡ್ ಕೂಡ ಆಗಿದೆ ಅಂತ ಹೇಳಿದ್ರು. ಸೊ ನಿಮ್ಗೆ ಬಾಡಿ ಲೈನ್ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾವುದೇ ರೀತಿ ಡೆಂಟು ಸ್ಕ್ರಾಚ್ ಏನಿಲ್ಲ. ಸೊ VX ಪೆಟ್ರೋಲ್ ವೇರಿಯಂಟ್ ಬರ್ತೈತೆ. CNG ವಿತ್ ಇನ್ಕ್ಲೂಡಿಂಗ್ LXI ಸರ್. LXI ಇಂದ VXI ಮಾಡಿರೋದು.
ಪವರ್ ಇಂಡಸ್ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ ಅಂತ ಹೇಳ್ತಾರೆ. 4 ಪವರ್ ವಿಂಡೋ ಬರುತ್ತೆ, ನಾವು ಹಾಕ್ಸಿದೀವಿ. ಆಫ್ಟರ್ ಮಾರ್ಕೆಟ್ ಹಾ ಹಾಕೊಂಡು ಸರ್, ಆಫ್ಟರ್ ಮಾರ್ಕೆಟ್ 2,35,000 ಹೇಳ್ತಾರದು, ಅದ್ರಲ್ಲಿ ಕಮ್ಮಿ ಏನಾಗ್ಬೋದಾ? ಮಾಡ್ತೀನಿ ಸರ್, ಮಾಡೋಣ ಸರ್. CNG ಫಿಟೆಡ್ ಹಾ ಗಾಡಿ. ಸರ್, CNG ಫಿಟೆಡ್ ಗಾಡಿ ಓಕೆ ಸರ್. ನಮ್ಮ ನಾರ್ತ್ ಕರ್ನಾಟಕ ಅವರು ಹುಡುಕ್ತಾ ಇರ್ತಾರೆ ಸರ್ ಈ ಗಾಡಿಗೆ. ಹೌದು, ಟಾಟಾ ಗಾಡಿ ಇದು. ಜಸ್ಟ್ ಟಾಟಾ ಜಸ್ಟ್. ಹಾ ಸರ್, 2017 19 ಅಲ್ಲಿ ರಿಜಿಸ್ಟರ್ ಆಗಿದೆ ಸರ್. ಓಕೆ, ಒಳ್ಳೆ ಮೈಲೇಜ್ ಗಾಡಿ, ಸಿಡಾನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಹೌದು, ಬೇಕಾದ್ರೆ ಒಳಗಡೆ ಇಂಟೀರಿಯರ್ ಸ್ವಲ್ಪ ಸೀಟ್ ಎಲ್ಲ ಹೋಗಿದೆ, ಅದು ಹಾಕ್ಸ್ಕೊಡ್ತೀನಿ. ಎಲ್ಲ ಹೊಸದು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಡ್ತೀನಿ. ನೋಡಿ ಸರ್, ಇಂಟೀರಿಯರ್ ನೋಡಿ ಸರ್, ಇದು ಗಾಡಿ ಜಸ್ಟ್ ಟಾಟಾ ಜಸ್ಟ್. ಓಕೆ, ಮೈಲೇಜ್ ಗಾಡಿ ಸರ್, ಹುಡುಕ್ತಾ ಇರ್ತಾರೆ ನಮ್ಮ ಜನ. ಸೊ ಇಂಟೀರಿಯರ್ ವೈಸ್ ಲೆದರ್ ಅಪ್ಪಾಸ್ಟ್ರಿ ಮಾತ್ರ ಒಂಚೂರು ವೇರಿಯಂಟ್ ಆಗಿದೆ. ಸೊ ನೋಡ್ಕೋಬಹುದು, ಡ್ಯಾಶ್ ಬೋರ್ಡ್ ಆಗಿರ್ಲಿ, ಸಿಸ್ಟಮ್ ಆಗಿರ್ಲಿ. ಸೊ ಗಾಡಿ ಮಾತ್ರ A1 ಕಂಡೀಷನ್ ಇದೆ. ಸೊ ಸೀಟ್ ಕಂಡೀಷನ್ ನಿಮಗೆ ತೋರಿಸಿದ್ದು, ಟೈರ್ಸ್ ಕಂಡೀಷನ್ ಅಪ್ ಟು 70% ಇದೆ. ಸರ್ ಏನು ಹೇಳ್ತೀರಾ ಪ್ರೈಸಿಂಗ್ ಇದಕ್ಕೆ? ಸರ್ ಸಿಂಗಲ್ ಓನರ್ ಸರ್, ಹಾಂ, 380 ಕೊಟ್ಬಿಡ್ತೀನಿ ಸರ್. 3,80,000 ಕೊಟ್ಟು 19 ಮಾಡಲ್ ಜಸ್ಟ್ XM. ಸೊ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ. 380 ಹೇಳ್ತಿರೋದು, ಅದು ಕಮ್ಮಿ ಏನಾಗ್ಬೋದಾ? ಮಾಡೋಣ ಬನ್ನಿ ಸರ್, ಮಾಡೋಣ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಮಾಡೋಣ. ಓಕೆ ಸರ್, ಹಾಗೆ ಟಾಟಾ ಸುಮೋ ಹೇಳಿ ಸರ್. ನೋಡಿ ಸರ್, ತುಂಬಾ ಜನ ಹುಡುಕ್ತಾ ಇರ್ತಾರಲ್ಲ ಸರ್, 2006 ಮಾಡಲ್ ಟಾಟಾ ಸುಮೋ ವಿಕ್ಟಾ ಸರ್. ಇದು ಓಕೆ, ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ ನೋಡಿ ಸರ್, ಹೊಸ ಕಂಡೀಷನ್, ಒರಿಜಿನಲ್ ಗಾಡಿ ಸರ್. ಓಕೆ, ಸೊ ಒರಿಜಿನಲ್ ಗಾಡಿ. ಹಾ ಸರ್, 175 ಕೊಟ್ಬಿಡ್ತೀನಿ ಸರ್. 1,75,000. 10 ಜನ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್. ಓಕೆ, 10 ಜನ ಆರಾಮಾಗಿ ಕೂತ್ಕೊಂಡು ಎಲ್ಲಿ ಬೇಕಾ ಹೋಗ್ಬೋದು. ಸಿಸ್ಟಮ್ ಇಂಟೀರಿಯರ್ ನೋಡ್ಕೊಳ್ಳಿ ಸರ್ ನೀವು. ಓಕೆ, ನೋಡ್ಕೋಬಹುದು ಯಾವ ರೀತಿ ಇಂಜಿನ್ ತುಂಬಾ ಕಡಕ್ ಆಗೈತೆ ಸರ್. 10 ಜನ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನೋಡ್ಕೋಬಹುದು ಯಾವ ರೀತಿ ಅಂತ. ಸೊ ಎಲ್ಲಿ ಸರ್ ಇವಾಗ 10 ಜನ ಗಾಡಿ ಸಿಗ್ತಾ ಇಲ್ಲಲ್ಲ ಸರ್, ಎಲ್ಲೂ ಸಿಗ್ತಲ್ಲ. 10 ಜನ ಮಾಡಿರೋದೇ ಟಾಟಾ ಅವರು ಗಾಡಿ. ಓಕೆ, ಸೊ ಸುಮಾ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ 175. 175 ಹೇಳ್ತಾ ಇದೀನಿ. ಇನ್ನ ಒಂದು 5,000 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀನಿ ಸರ್. ಒರಿಜಿನಲ್ ವಿಕ್ಟಾ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಓಕೆ, ಶಿಫ್ಟ್ ಡೀಸೆಲ್ ವೇರಿಯಂಟ್ ಗಾಡಿ ಹುಡುಕ್ತಾ ಇದಾರೆ ಸರ್. ನೋಡಿ ಸರ್, ನನ್ನ ಹತ್ರ ಐತೆ. ಓಕೆ, LDI ಟೈರ್ ಗೀರು ನೋಡಿ, ಬರೀ 70,000 ಶೋರೂಮ್ ರಿಕಾರ್ಡೆಡ್ ಸರ್ ಓಡಿರೋದು. ಓಕೆ, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. 74,000 ಓಡಿದೆ. ಓಕೆ, 74,000. ಹಾ, ಎಲ್ಲ ಹೊಸ ಟೈರ್. ಇಂಟೀರಿಯರ್ ನೋಡಿ ಸರ್, ಇಂಟೀರಿಯರ್ ಹೆಂಗೈತೆ ನೋಡಿ ಸರ್. ಇಂಟರ್ವ್ಯೂಸ್ ತೋರಿಸ್ಬಿಡೋಣ ನೋಡಿ ಸರ್, ಸೀಟು ಗೀಟು ಇಂಟೀರಿಯರ್. ಓಕೆ, ಸೆಂಟ್ರಲ್ ಲಾಕಿಂಗ್ ಐತೆ ಗಾಡಿಯಲ್ಲಿ, ಎಲ್ಲ ಐತೆ ಸರ್. ಸೊ ಲೈಟ್ ಕಾಣ್ 22-25 ಬರುತ್ತೆ ಸರ್ ಮೈಲೇಜ್. ಓಕೆ, 25 ಆರಾಮಾಗಿ ಬಂದೇ ಬರುತ್ತೆ ಸರ್. ಮಾರುತಿ ಇದು ತುಂಬಾ ಜನ ಹುಡುಕ್ತಾರೆ. ನಾನು ತಂದಿದ್ದೀನಿ ನೋಡಿ ಸರ್. ಓಕೆ, ಡೆಲ್ಲಿ ಗಾಡಿ. ಇಮಿಡಿಯೇಟ್ NOC ಎಲ್ಲ ರೆಡಿ ಐತೆ. ಓಕೆ, ಇಮಿಡಿಯೇಟ್ ನಿಮ್ಗೆ ನಂಬರ್ ಮಾಡಿಸ್ಕೊಡ್ತೀನಿ ಒಂದೇ ದಿವಸದಲ್ಲಿ. ಕೆ ನಂಬರ್ ಮಾಡಿ ನಿಮ್ಮ ಹೆಸರಿಗೆ ಮಾಡಿ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಗಾಡಿ ಸರ್. ಓಕೆ, 425 ಕೊಡ್ತೀನಿ ಸರ್. ಸೊ 4,25,000ಕ್ಕೆ ಮಾಡ್ತಿರೋದು ಸರ್. ಪೋಲೋ ಬೇಕು ಅಂತ ನೋಡಿ ಸರ್. ಪೋಲೋ ಕಂಫರ್ಟ್ ಲೈನ್ ಐತೆ ನನ್ನ ಹತ್ರ. 2011 ಮಾಡಲು, ಡೆಲ್ಲಿ ರಿಜಿಸ್ಟರ್ ಅಲ್ಲಿ ಐತೆ ಸರ್. ಅದು ಸುಳ್ಳು ಹೇಳಿ ಕರ್ನಾಟಕ ಅಂತ ಹೇಳಿ ಕೊಡಲ್ಲ ಸರ್. ಡೆಲ್ಲಿ ರಿಜಿಸ್ಟ್ರೇಷನ್ ನಿಮ್ ಹೆಸರಿಗೆ ಮಾಡಿ ನಿಮ್ಗೆ ನಂಬರ್ ತರಿಸ್ಕೊಡ್ತೀನಿ. 275 ಕೊಡ್ತೀನಿ ಹೋಗಿ ಸರ್. 2,70,000 ಕೊಡ್ತಿರೋದು ವಿತ್ NOC ಡೀಸೆಲ್ ವಿತ್ NOC ಕೊಡ್ತೀನಿ ಸರ್. ಕರ್ನಾಟಕ ಮಾಡಿ ಒಂದು 3 ಲಕ್ಷ ಕೊಡ್ತೀನಿ ಹೋಗಿ ಸರ್. 3 ಲಕ್ಷಕ್ಕೆ ಕರ್ನಾಟಕ ಮಾಡಿ ಕೊಡ್ತಿದ್ದಾರೆ. ನೋಡ್ಕೋಬಹುದು. ಓನರ್ಶಿಪ್ ಸಿಂಗಲ್ ಸರ್, ಸಿಂಗಲ್ ಓನರ್ಶಿಪ್ ಆಗಿದೆ ಅಂತ ಹೇಳ್ತಿರೋದು. ಸೊ 4 ಡೋರ್ ಪವರ್ ವಿಂಡೋ ಬರುತ್ತೆ. ಡೀಸೆಲ್ ಗಾಡಿ. ಸೊ ಡೀಸೆಲ್ ವೇರಿಯಂಟ್ ಅಲ್ಲ ಇದು. ಹಾ ಸರ್. ಸೊ ನೋಡ್ಕೋಬಹುದು, ಸಿಸ್ಟಮ್ ಆಗಲಿ ಪ್ರತಿಯೊಂದು ಗಾಡಿ ಕಂಡೀಷನ್ ಈ ರೀತಿ ಇದೆ. ಬಂದು ಗಾಡಿ ನೋಡಿ, ಗಾಡಿ ಕಂಪ್ಲೀಟ್ ರೀಫಾಬ್ ಆಗಿ ಕೊಡ್ತಿದ್ದಾರೆ. 3 ಲಕ್ಷಕ್ಕೆ ಫೈನಲೈಸ್ ಆಗುತ್ತೆ ಸರ್. ಓಮ್ನಿ ಬೇಕು ಅಂದಿರಲ್ಲ ಸರ್. 2017 ಮಾಡಲ್ ತಂದಿದ್ದೀನಿ ನೋಡಿ ಸರ್. ಓಕೆ, 2017 ಮಾಡಲ್ 8 ಸೀಟರ್ ಸರ್. ಓಕೆ, 8 ಸೀಟರ್ ವೆಹಿಕಲ್. ಹಾ ಸರ್. ಸೊ ನೋಡ್ಕೋಬಹುದು, ಹರಿಯಾಣ ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಮಾಡ್ಕೊಡ್ತೀನಿ ಸರ್. ಇಮಿಡಿಯೇಟ್ ರೆಡಿ ಐತೆ NOC. 2-3 ದಿವಸದಲ್ಲಿ ನಿಮ್ಗೆ KA ಮಾಡಿ ಕೊಡ್ತೀನಿ ಸರ್. ಎಷ್ಟು ಆಗ್ಬೋದು ಸರ್ ಇದು? 3 ಲಕ್ಷ ಹೇಳ್ತಾ ಇದೀನಿ ಸರ್. 280 ಕೊಡ್ತೀನಿ ಹೋಗಿ ಸರ್. ನಿಮ್ ಚಾನಲ್ ಕಡೆಗೆ ಕರ್ನಾಟಕ ಮಾಡಿ. ಹಾ ಸರ್, ಎಲ್ಲ ರಬ್ಬಿಂಗ್ ಪಾಲಿಶ್ ಹಾಕಿ ಎಲ್ಲ ಮಾಡಿ ಕೊಡ್ತೀನಿ ಸರ್. ಓಕೆ.